ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯೂಶಲಿ ಮಿಲ್ಕ್ ಪೌಡರ್ ಅಥವಾ ಗುಲಾಬ್ ಜಾಮೂನ್ ಪೌಡರ್ ಯೂಸ್ ಮಾಡಿಕೊಂಡು ಜಾಮೂನ್ ಹೇಗೆ ಮಾಡೋದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇವತ್ತು ಚಿರೋಟಿ ರವೆ ಮತ್ತು ಖೋವಾ ಯೂಸ್ ಮಾಡಿಕೊಂಡು ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಮೆಜರ್ಮೆಂಟು 1 ಕಪ್ಪಷ್ಟು ಖೋವಾ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಾನು 200 ಗ್ರಾಮ್ ಚಿರೋಟಿ ರವೆಗೆ 200 ಗ್ರಾಮ್ ಖೋವಾನ, ಸಪ್ಪೆ ಖೋವಾನ ಬಳಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹಿಟ್ಟು ತುಂಬಾ ಸಾಫ್ಟಾಗಿರಬೇಕು, ಆಗಷ್ಟೇ ಗುಲಾಬ್ ಜಾಮೂನ್ ಸಾಫ್ಟಾಗಿ ಬರೋದು. ಯೂಶಲಿ ಕೆಲವರು ಇದಕ್ಕೆ ಮೊಟ್ಟೆ ಸಹ ಯೂಸ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಮೊಟ್ಟೆ ಯೂಸ್ ಮಾಡಿಲ್ಲ. ಮೊಟ್ಟೆ ಯೂಸ್ ಮಾಡ್ದೇ ನಾನು ಗುಲಾಬ್ ಜಾಮೂನನ್ನು ಮಾಡ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿರುವಂತಹ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟು ಕಲಿಸ್ಕೊಂಡ್ಮೇಲೆ ಒಂದು 10ರಿಂದ 15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಸಪೋಸು ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಮತ್ತಷ್ಟು ಹಾಲು ಹಾಕ್ಕೊಂಡು ಆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೆನಪಿರಲಿ, ಜಾಮೂನ್ ಹಿಟ್ಟು ಸಾಫ್ಟಾಗಿದ್ದಷ್ಟು ಜಾಮೂನು ಸಾಫ್ಟಾಗಿ ಬರುತ್ತೆ. ಸೊ ಈಗ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ 3 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ 1:2 ರೇಷಿಯೋಲ್ಲಿ. ಸಕ್ಕರೆ ಪಾಕ ರೆಡಿ ಆಗುವಷ್ಟರಲ್ಲಿ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡೆ. ನೋಡಿದ್ರಲ್ಲ, ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ಸಕ್ಕರೆ ಪಾಕಕ್ಕೆ ಹಾಕೋದಕ್ಕೆ 2 ಏಲಕ್ಕಿನ ತಗೊಂಡಿದ್ದೀನಿ. ಅದನ್ನು ಈಗ ಕುಟ್ಟಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಕುದೀತಾ ಇರೋ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 4ರಿಂದ 5 ಕೇಸರಿ ಹೆಸಳನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದನ್ನು ಬಿಸಿಯಾಗಕ್ಕೆ ಬಿಡಬೇಕು. ಹಾಗೆಯೇ ಅದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದೆಳೆ ಪಾಕ ಬರಬೇಕು ಅನ್ನೋ ನೆಸೆಸಿಟಿ ಇಲ್ಲ ಗುಲಾಬ್ ಜಾಮೂನ್ಗೆ. ಸೊ ಅಂಟಿನ ರೂಪಕ್ಕೆ ಬಂದರೆ ಸಾಕು. ಸಕ್ಕರೆ ಪಾಕ ಈಗ ರೆಡಿ ಆಗಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಎಣ್ಣೆ ಸಹ ಕಾದಿದೆ. ರೆಡಿ ಮಾಡಿಟ್ಕೊಂಡಿರುವಂತಹ ಜಾಮೂನ್ ಉಂಡೆಗಳನ್ನ ಈಗ ಎಣ್ಣೆಯಲ್ಲಿ ಹಾಕೋಣ. ಮೀಡಿಯಂ ಫ್ಲೇಮಲ್ಲಿ ಹೊಂಬಣ್ಣಕ್ಕೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಹಿಂದೆ ಮಾಡಿರುವಂಥ ವಿಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಹಾಗೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಸೊ ನೋಡಿದ್ರಲ್ಲ, ಬಣ್ಣ ಕಂಪ್ಲೀಟಾಗಿ ಬದಲಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾನು ಉಂಡೆಗಳು ಬಿಸಿಯಾಗಿದ್ದಾಗಲೇ ನಾನು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿದೆ. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ಅವರ್ ಇದನ್ನು ನೆನೆಸಿಡೋದಕ್ಕೆ ಬಿಡಬೇಕು. ಸೊ ಚಿರೋಟಿ ರವೆಯಲ್ಲಿ ಮಾಡುವಂತಹ ಗುಲಾಬ್ ಜಾಮೂನ್ ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಬರುತ್ತೆ ಅನ್ನೋದು ನಾವು ಕಲಿಸ್ಕೊಳ್ಳೋ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆನಪಿರಲಿ, ಇದನ್ನು ಆದಷ್ಟು ಮೃದುವಾಗಿ ಹಿಟ್ಟನ್ನ ಕಲಿಸ್ಕೊಂಡಷ್ಟು ಜಾಮೂನ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.